ಹೆಲೋ ಎವ್ರಿವನ್, ಹೇಗಿದ್ದೀರಿ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ಕಲ್ಲದ ಮಾಸದ ಸುಕ್ಕ ಮಾಡ್ತಿದ್ದೇನೆ. ಕಲ್ಲದ ಮಾಸಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಸದ್ಯಕ್ಕೆ ನಂಗೆ ಈಗ ಗೊತ್ತಿಲ್ಲ. ನಾನು ವಿಡಿಯೋ ಅಪ್ಲೋಡ್ ಮಾಡುವ ಟೈಮ್ ಅಲ್ಲಿ ಆ ಕಲ್ಲದ ಮಾಸಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಸರ್ಚ್ ಮಾಡಿ ಟೈಟಲ್ ಕೊಡ್ತೇನೆ. ಇವಾಗ ನೋಡಿ, ಈ ರೀತಿ ಕಲ್ಲದ ಮಾಸ ಇದೆ, ಈ ರೀತಿ ಉಂಟು ನೋಡ್ಲಿಕ್ಕೆ. ನಾರ್ಮಲ್ ನಾವು ಮರುವೈ ಮಾಡ್ತೇವಲ್ಲ ಅದೇ ರೀತಿ ಇದೆ. ಇದ್ರದ್ದು ಈಗ ಒಂದು ಒಳ್ಳೆ ಸುಕ್ಕ ಮಾಡ್ಕೊಂಡು ಬರೋಣ ತುಂಬಾ ಈಸಿಯಾಗಿ. ನಾವು ಹೇಗೂ ಸುಕ್ಕ ಪೌಡರ್ ಹೇಗೂ ಮನೆಯಲ್ಲಿ ಮಾಡಿಟ್ಕೊಂಡಿರ್ತೇವೆ, ಸೊ ಈಸಿಯಾಗಿ ಮಾಡ್ಕೊಂಡು ಬರ್ಬೋದು. ನೋಡುವ, ರೆಸಿಪಿ ಮಾಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ನೋಡಿ, ನೋಡ್ಲಿಕ್ಕೆ ಈ ತರ ದೊಡ್ಡ ದೊಡ್ಡದಾಗಿತ್ತು, ತರುವಾಗ ತುಂಬಾ ದೊಡ್ಡದಾಗಿತ್ತು. ನಾನು ಭಾರಿ ಖುಷಿಯಲ್ಲಿದ್ದದು ದೊಡ್ಡ ದೊಡ್ಡದುಂಟಂತ. ಮತ್ತೆ ಅಮ್ಮ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಒಂದು ಅರ್ಧ ಗಂಟೆ ಪಾಪ ಕ್ಲೀನ್ ಮಾಡಿದ್ದಾರೆ. ಅದ್ರ ಕೆಸರೆಲ್ಲ ಇರ್ತದಂತೆ, ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ಬೇಕು. ಈ ರೀತಿ ಚಂದ ಕ್ಲೀನ್ ಮಾಡ್ಕೊಂಡ್ರು. ಕ್ಲೀನ್ ಮಾಡ್ತಾ ಇದ್ದಾಗೆ ಅದ್ರ ಸೈಜ್ ಇದೆಯಲ್ಲ ಅದು ರೆಡ್ಯೂಸ್ ಆಗ್ತಾ ಬಂತು. ನಂಗೆ ಅದನ್ನ ಎಂತ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಾಣಲಲ್ಲಿ ಇಷ್ಟಿದ್ದಾಗ, ಕ್ಲೀನ್ ಮಾಡಿದಾಗ ಒಂದು ಬೌಲಲ್ಲಿ ಇಷ್ಟ ಆಗಿದೆ. ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ. ರೆಸಿಪಿ ಮಾಡ್ಲಿಕ್ಕೆ ನಾನಿಲ್ಲಿ ತೆಂಗಿನ ತುರಿಗೆ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಹಲ್ದಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟ್ ಆಗಿ ಫ್ರೈ ಮಾಡಿ ಇಟ್ಕೊಂಡು ಸಪ್ರೇಟ್ ಆಗಿ ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳೋಣ. ಇವಾಗ ಪ್ಯಾನಿಗೆ ಒಂದು 3 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕೊಳ್ಳೋಣ. ಕರಿಬೇವು ಕೂಡ ಚೆಂದಾಗಿ ಸಿಡಿಲಿ. ಇವಾಗ ಒಂದು 3 ಎಸ್ಲು ಬೆಳ್ಳುಳ್ಳಿಯನ್ನು ಹಾಕೊಳ್ತಿದ್ದೇನೆ. ಇದರ ಜೊತೆ 3 ಹಸಿಮೆಣಸಿನಕಾಯನ್ನು ಹಾಕೊಂಡಿದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸಲ ಇವೆಲ್ಲ ಫ್ರೈ ಆದ ನಂತರ ನಾನು 1 ಇಂಚ್ ತುಂಡು ಶುಂಠಿಯನ್ನು ಹಾಕೊಂಡಿದ್ದೀನಿ, ಸಣ್ಣನೆ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಂಡು ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು 5 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಮೊದಲಿಗೆ. ಮತ್ತೆ ಈ ಸೈಜ್ ನೋಡಿ ಗೊತ್ತಾಯ್ತು ಇದು ಜಾಸ್ತಿ ಆಗುತ್ತೆ ಅಂತ. ಈಗ ನಾನು ಪ್ಯಾನಿಗೆ 3 ಈರುಳ್ಳಿಯನ್ನು, ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಈಗ ಮೇಲ್ಗಡೆಯಿಂದ 3 ಟೇಬಲ್ ಸ್ಪೂನ್ ಅಷ್ಟು ಒಂದು ತುಪ್ಪ ಹಾಕೊಂಡಿದ್ದೇನೆ. ಕಲ್ಲಿನ ಮಾಸ ಇದೆಯಲ್ಲ, ಎಂತ ಕುಂದಾಪುರ ಕನ್ನಡದಲ್ಲಿ ಕಳಿನಾಡ ಅಂತ ಹೇಳ್ತಾರಂತೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡದ್ದು. ಯಾಕಂದ್ರೆ ಹೀಟ್ ಅಂತೆ, ತುಂಬಾ ಹೀಟ್ ಅಂತೆ, ಅದಕ್ಕೋಸ್ಕರ ತುಪ್ಪ ಹಾಕೊಂಡು ಈಗ ಸ್ವಲ್ಪ ಉಪ್ಪು ಹಾಕೊಂಡು ನಂತರ ಒಂದು ಟೊಮೆಟೊವನ್ನು ಉದ್ದನೆ ಕಟ್ ಮಾಡ್ಕೊಂಡಿದ್ದೇನೆ. ಇವನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕರೆಕ್ಟ್ ಆಗಿ ಕುಕ್ ಆಗಲಿ. ಇವಾಗ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಒಗ್ಗರಣೆ ಎಲ್ಲ ಕರೆಕ್ಟಾಗಿ ಬೇಯಲಿ. ಇವಾಗ ನಾವು ಎಲ್ಲ ಒಗ್ಗರಣೆ ಬೆಂದ ನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಕಲ್ಲದ ಮಾಂಸವನ್ನು ಹಾಕೊಳ್ಳೋಣ. ನೋಡಿ, ಇವಾಗ ಚಂದ ಕ್ಲೀನ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದರ ಜೊತೆ ಒಂದು 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಡ್ರೈ ಇತ್ತು. ನಾವು ಸ್ವಲ್ಪ ಬಿಸಿಯಾದ ನಂತರ ಎಲ್ಲ ನೀರು ಬಿಟ್ಟಿದೆ ಇದ್ರದ್ದು. ನಾವು ಯಾವುದೇ ಎಕ್ಸ್ಟ್ರಾ ನೀರು ಹಾಕ್ಲಿಕ್ಕಿಲ್ಲ, ಅದರದ್ದೇ ನೀರು ಬಿಡ್ತದೆ, ಅದರಲ್ಲೇ ಕುಕ್ ಆಗ್ತದೆ. ನೋಡಿ, ಇಷ್ಟು ನೀರು ಬಿಟ್ಟಿದೆ. ಇವಾಗ ನಾನು ಸ್ವಲ್ಪ ಹುಳಿಯನ್ನು ಹಾಕೊಂಡಿದ್ದೇನೆ. ಹುಳಿ ಕೂಡ ಹಾಗೆ ಡೈರೆಕ್ಟ್ ಹಾಕಿದ್ದು, ನೀರಲ್ಲಿ ನೆನೆಸಿಟ್ಟು ಹಾಕಿಲ್ಲ. ಯಾಕಂದ್ರೆ ಪುನಃ ನೀರು ಜಾಸ್ತಿ ಆಗ್ತದಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಲಿಡ್ ಮುಚ್ಚಿ ಒಂದು 5 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡೋಣ. ನೋಡಿ, ನಂದು ಒಂದು 5 ನಿಮಿಷ ಹಾಗೆ ಕುಕ್ ಆಗ್ಲಿಕ್ಕೆ ಬಿಟ್ಟೆ. ಇವಾಗ ನೋಡಿ, ಫುಲ್ ನೀರು ಬಿಟ್ಟಿದೆ. ಇವಾಗ ನಾವು ಮನೆಯಲ್ಲಿ ಸುಕ್ಕ ಪೌಡರ್ ಮಾಡಿ ಇಟ್ಕೊಂಡಿರ್ತೇವಲ್ಲ, ಅದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸುಕ್ಕ ಪೌಡರ್ ಹಾಕೊಳ್ಳೋಣ. ನೋಡಿ, ಈಗ ಕಳಿನಾಡ ಹೇಗೆ ನೋಡಿ ಸಣ್ಣದಾಗಿದೆ, ಇಷ್ಟು ದೊಡ್ಡದಿತ್ತು. ಬೆಂದ ನಂತರ ಇಷ್ಟೇ ಸಣ್ಣದಾಗಿತ್ತು. ಇವಾಗ ನೋಡಿ ಕರೆಕ್ಟಾಗಿ ಬಾಯ್ಲ್ ಆಗಿದೆ. ಇವಾಗ 5 ನಿಮಿಷ ಬಾಯ್ಲ್ ಆಗ್ಲಿಕ್ಕೆ ಮೊದಲು ಬಿಟ್ಟಿದ್ದೆ. ಈಗ ಸುಕ್ಕ ಪೌಡರ್ ಇದೆಯಲ್ಲ, ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡಿರುವುದು. ಈ ಸುಕ್ಕ ಪೌಡರ್ ರೆಸಿಪಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಸಿಗಡಿ ಏಡಿ ಯಾವುದಕ್ಕೂ ಹಾಕೊಳ್ಬಹುದು, ಚಿಕನ್ಗೆ ಮಟನ್ಗೆಲ್ಲ. ಇವಾಗ ನೋಡಿ, 1-2 ನಿಮಿಷ ಹಾಗೆ ಕುಕ್ ಆಗ್ಲಿಕ್ಕೆ ಬಿಟ್ಟೆ ಚಿಕನ್ ಸುಕ್ಕ ಪೌಡರ್ ಹಾಕಿ. ಇವಾಗ ಎಲ್ಲ ಬೆಂದಿದೆ. ಇವಾಗ ನಿಮ್ಗೆ ಫೈನಲ್ ಆಗಿ ಎಷ್ಟು ಬೇಕು ಸುಕ್ಕ ಪೌಡರ್ ಅಷ್ಟು ಹಾಕೊಳ್ಳಿ. ಈ ರೀತಿ ನಾನು ಒಟ್ಟಾರೆ ಒಂದು 4.25 ಟೇಬಲ್ ಸ್ಪೂನ್ ಅಷ್ಟು ಸುಕ್ಕ ಪೌಡರ್ ಹಾಕೊಂಡಿದ್ದೀನಿ ಇದಕ್ಕೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆಗ್ಲಿಕ್ಕೆ ಬಿಡೋಣ. ಈ ರೀತಿ ಆಲ್ಮೋಸ್ಟ್ ಆಗಿದೆ. ಇವಾಗ ನಾವು ಫೈನಲ್ ಆಗುವಾಗ ನಾವು ರೆಡಿ ಮಾಡಿಟ್ಕೊಂಡಿರುವ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಹಾಗೆ ತುಂಬಾ ತುರಿದಿದ್ದೆ, ಸೈಜ್ ಎಲ್ಲ ನೋಡಿ ಇಷ್ಟುಂಟಂತ. ಮತ್ತೆ ಈಗ ಎಲ್ಲ ತೆಗೆದಿಟ್ಕೊಂಡೆ, ಅಷ್ಟೇ ಸ್ವಲ್ಪನೇ ಹಾಕ್ತಿದ್ದೇನೆ. ಯಾಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು. ನಂಗೆ ಇಲ್ಲಿ ಪಾಪ ನನ್ನ ಅಮ್ಮ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರು ಮಾಡಿದ್ರಂತೆ ಒಂದ್ಸಲ, ಅವರು ಸಣ್ಣದಿರುವಾಗ. ಈಗ ನಂಗೆ ಹೆಲ್ಪ್ ಮಾಡ್ತಿದ್ರು. ಈ ರೀತಿ ನಮ್ದು ಸುಕ್ಕ ಆಲ್ಮೋಸ್ಟ್ ರೆಡಿ ಆಗಿದೆ. ಫೈನಲ್ ಆಗಿ ಹೀಗೆ ನಾನು ಒಂದು 2 ನಿಮಿಷ ಹಾಗೆ ಕುಕ್ ಆಗ್ಲಿಕ್ಕೆ ಬಿಟ್ಟೆ. ಒಟ್ಟಾರೆ ಒಂದು 10 ನಿಮಿಷ ಕುಕ್ ಮಾಡಿದ್ದೇನೆ ಅಂತ. ಇಷ್ಟಾಗಿದೆ, ನಮ್ದು ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಒಳ್ಳೆ ಪರಿಮಳ ಕೊಡ್ತಾ ಇದೆ, ಅದಕ್ಕೋಸ್ಕರ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡಿ, ನಮ್ದು ಕಲ್ಲದ ಮಾಸ ಸುಕ್ಕ ರೆಡಿ ಆಗಿದೆ. ಕುಂದಾಪುರದಲ್ಲಿ ಕಳಿನಾಡ ಅಂತ ಹೇಳ್ತಾರಂತೆ. ಕಲ್ಲಿನ ಆಡ ಅಂದ್ರೆ ಅದು ಕಲ್ಲಿನ ಅಡಿಯಲ್ಲೆಲ್ಲ ಹಾಕೋದು, ದೊಡ್ಡ ದೊಡ್ಡ ಕಲ್ಲು ಇರ್ತದಲ್ಲ ಅದರ ಅಡಿಯಲ್ಲೇ ಆಗೋದು, ಅದಕ್ಕೋಸ್ಕರ ಹಾಗೆ ಹೇಳ್ತಿರ್ಬೋದು ನನ್ನ ಲೆಕ್ಕದಲ್ಲಿ. ಇವಾಗ ನೋಡಿ, ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಕೆಲವೆಲ್ಲ ಒಂದು ಸ್ವಲ್ಪ ದೊಡ್ಡ ಪೀಸ್ ಆ ತರ ಇತ್ತು, ಮತ್ತೆಲ್ಲ ಸಣ್ಣದಾಗಿ ಹೋಗಿದೆ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒಂದು ಗಾರ್ನಿಶಿಂಗ್ಗೋಸ್ಕರ ಇಟ್ಟಿದ್ದೇನೆ ಅಷ್ಟೇ. ನೋಡಿ, ನಮ್ದು ಕಲ್ಲದ ಮಾಂಸದ ಸುಕ್ಕ ರೆಡಿಯಾಗಿದೆ, ಸೂಪರ್ ಆಗಿರ್ತದೆ.
ನೋಡಿ ನಮ್ದು ಕಲ್ಲದ ಮಾಸದ ಸುಕ್ಕ ರೆಡಿ ಆಗಿದೆ. ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ಕಲ್ಲದ ಮಾಸದ ಸುಕ್ಕ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಮನೆಯಲ್ಲಿ ಕುಕ್ ಮಾಡಿದ್ದು. ನಂಗೆ ನಾನು ಇದ್ರ ಹೇಳಿದ್ದೆ ತಂದಿದ್ದೇನೆ ಅಂತ, ಬಟ್ ಈ ಸಲ ಫಸ್ಟ್ ಟೈಮ್ ತಂದಿದ್ದಾರೆ, ಕುಕ್ ಮಾಡಿದ್ದೇನೆ. ನಿಮ್ಗೂ ರೆಸಿಪಿ ಶೇರ್ ಮಾಡಿದ್ದೇನೆ, ನೀವು ಕೂಡ ನೋಡಿ ಹೇಗಾಗಿದೆ ಅಂತ ಹೇಳಿ. ವಾವ್, ಸೂಪರ್ ಇದೆ. ನಾನು ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಕುಕ್ ಮಾಡಲಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ ತಿಂದಿದೆಯಾ ಇಲ್ವಾ ಅಂತ, ಬಟ್ ಸೂಪರ್ ಆಗಿದೆ. ಅಮ್ಮ ಹೆಲ್ಪ್ ಮಾಡಿದ್ದಾರೆ. ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಈ ರೆಸಿಪಿಯನ್ನು ಮಸ್ಟ್ ಟ್ರೈ ಮಾಡಿ, ಯಾಕಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಟೇಸ್ಟ್ ಒಂದು ಸೂಪರ್ ಇದೆ. ನೀವು ಟ್ರೈ ಮಾಡಿ ಮತ್ತೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.